ಶನಕ್ಕೆ ಹೋಗೋಣ. ಓಕೆ ಓಕೆ. God bless you. ವೆಲ್ಕಮ್ ಟು ದ ವ್ಲಾಗ್ ಬಾಣಂತಿ ಫುಡ್ ರೆಸಿಪಿ ಸೀರೀಸ್. ಇನ್ಮೇಲಿಂದ ಬಾಣಂತಿಯರು ತಿನ್ನುವಂತಹ ಆರೋಗ್ಯಕರವಾದ ಅಡುಗೆಗಳನ್ನ ನಾನು ನನ್ನ ಚಾನಲಲ್ಲಿ, ನನ್ನ ವ್ಲಾಗ್ಸಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಟುಡೇಸ್ ವ್ಲಾಗ್. ನಾನು ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡಿದೆ. 6:30ಗೆ ಎದ್ದು ಪಾಪುಗೆ ಜಾಕಾಯಿ ಬಜೆ ಅದನ್ನೆಲ್ಲ ಕೊಟ್ಟು, ತುಪ್ಪ ಮತ್ತು ಹಾಲನ್ನು ಸಹ ಕೊಟ್ಟು, ಅಂತಂದರೆ ಹಾಲಿಗೆ ಸ್ವಲ್ಪ ತುಪ್ಪ, ಎದೆ ಹಾಲಿಗೆ ತುಪ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಒಂಥರ ಗಟ್ಟಿ ಲೇಹ್ಯ ಥರ ಆಗುತ್ತೆ, ಅದನ್ನು ಪಾಪುಗೆ ಕೊಟ್ಟು, ನೀವಿನ್ನು ನನ್ನ ಚಾನಲಲ್ಲಿ ನೋಡಿಲ್ಲ ಆ ವೀಡಿಯೋಸ್ನ ಅಂತಂದರೆ ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ಹುಟ್ಟಿದ ಮಕ್ಳುಗಳಿಗೇ ಜಾಕಾಯಿ ಬಜೆ ಅದೆಲ್ಲ ಹೇಗೆ ಕೊಡಬೇಕು ಅಂತ ನಾನು ಆಲ್ರೆಡಿ ವೀಡಿಯೋನ ಶೇರ್ ಮಾಡಿದ್ದೀನಿ. ಅದನ್ನು ಒಂದ್ಸಲ ಚೆಕ್ ಮಾಡಿ. ಅದನ್ನು ಕೊಟ್ಟು ಪಾಪುಗೆ ನಾನು ತುಪ್ಪದಲ್ಲಿ ಮಸಾಜ್ ಮಾಡ್ತೀನಿ. ಇದರಿಂದ ಮಕ್ಕಳ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಿದ್ದೀರಾ, ಪಾಪುಗೆ ನೀವು ಐಬ್ರೋಸ್ಗೆ ಕಣ್ಕಪ್ ಹಚ್ಚೋದಿಲ್ವಾ ಅಂತ. ಇಲ್ಲ, ನಾನು ಯಾವತ್ತೂ ಕಣ್ಕಪ್ ಅದಿತಿಗೂ ಹಚ್ಚಿಲ್ಲ, ಲಿಟಲ್ ಎಗೂ ಹಚ್ಚಿಲ್ಲ. ನಾವು ಇದನ್ನು ಅಭ್ಯಾಸ ಮಾಡಿಲ್ಲ, ಅದಕ್ಕೋಸ್ಕರ ನಾವು ಮಾಡಲ್ಲ. ಪಾಪು ಇವಾಗ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಕೂಯಿಂಗ್ ಮಾಡ್ತಿದ್ದಾರೆ. ಕೂಯಿಂಗ್ ಅಂತಂದರೆ ಹ್ಞೂ ಅಂತ ಹೇಳೋದು. ಅದಾದಮೇಲೆ ಮಾತಾಡಿಸಿದ ತಕ್ಷಣ ಅಂತ ಸೇಮ್ ಅದಿತಿ ಯಾವಾಗ ಸ್ಟಾರ್ಟ್ ಮಾಡಿದ್ರು, ಯಾವಾಗ ಮೈಲ್ ಸ್ಟೋನ್ ಇತ್ತು ಅದಿತಿಗೆ, ಅದೇ ರೀತಿ ಲಿಟಲ್ ಏನು ಮಾಡ್ತಿದ್ದಾರೆ. ಒಂಥರ ಖುಷಿ ಅಲ್ಲ, ಮಕ್ಕಳು ಒಂದೊಂದು ಮೈಲ್ ಸ್ಟೋನೇ ಕಲಿತಾ ಇದ್ದರೆ ಒಂಥರ ಎಂಜಾಯ್ ಮಾಡ್ತೀನಿ. 6:30ಇಂದ 7ವರೆಗೂ ಪಾಪು ಜೊತೆನೇ ಈ ರೀತಿ ಎಂಜಾಯ್ ಮಾಡೋದು. ಅದಾದಮೇಲೆ ಪಾಪುಗೆ ಹಾಲು ಕುಡಿಸಿ ನಾನು ಪಾಪುನ ನ್ಯಾಪ್ ಮಾಡೋದಕ್ಕೆ ಬಿಡ್ತೀನಿ, ಮಲ್ಕೊಳ್ತಾರೆ ಅವರು. ನೆಕ್ಸ್ಟು ಅದಿತಿನ ಎಬ್ಸಿ ಅದಿತಿಗೆ ಹಾಲು ಕೊಟ್ಟು ನಾನು ಕಾಫಿ ಕುಡಿತೀನಿ. ಕಾಫಿಗಿಂತ ಮುಂಚೆ ನಾನು ಏನನ್ನು ಕುಡಿತೀನಿ, ಇದರಿಂದ ನನಗೆ ಬ್ಲೋಟಿಂಗು, ಈಗ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ, ಮೋಷನ್ ಎಲ್ಲ ಗಟ್ಟಿ ಆಗುತ್ತಲ್ಲ, ಅದೆಲ್ಲ ನನಗೆ ರಿಲೀಫ್ ಆಗಿದೆ. ಕಾಫಿಗಿಂತ ಮುಂಚೆ ಕುಡಿಯೋದು ನಾನು ಓಂ ಕಾಳಿನ ಒಂದು ನೀರು ಕುಡಿತೀನಿ. ಈ ರೆಸಿಪಿ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟು ಅದಿತಿದು ಮತ್ತು ನಂದು ಸ್ನಾನ. ಅಷ್ಟರಲ್ಲಿ ರೂಮೆಲ್ಲ ಅವರೇ ಕ್ಲೀನ್ ಮಾಡೋದು. ನಾನಿವಾಗ ಯಾವುದೇ ಕೆಲಸ ಮಾಡ್ತಿಲ್ಲ, ತಣ್ಣೀರು ಸಹ ಮುಟ್ಟಿಲ್ಲ, ಈವನ್ ಅಡುಗೆ ಸಹ ಕೆಲಸ ಮಾಡಲ್ಲ ನಾನು, ಎಲ್ಲನೂ ಕ್ರೂವಿನೇ ಮಾಡ್ತಾರೆ. ನೋಡಿ ಲಿಟಲ್ ಆರಾಮಾಗಿ ಮಲ್ಕೊಂಡಿದ್ದಾರೆ. ಅದಿತಿದು ಸ್ನಾನ ಆಯಿತು, ನಂದು ಸ್ನಾನ ಆಯಿತು, ನಾನು ರೆಡಿ ಆಗ್ತಿದ್ದೆ. ಅದಿತಿ ಆರಾಮಾಗಿ ಕೂತಿದ್ದಾರೆ. ಸ್ನಾನದಿಂದ ಬಂದಿದ ತಕ್ಷಣ ಅವರು ಡಾಡ ಒರೆಸ್ತಿದ್ರಲ್ವಾ, ಸೊ ಅದಕ್ಕೋಸ್ಕರ ಜಾರ್ ಬಿದ್ದುಬಿಡ್ತಾರೆ. ಒಂದೊಂದ್ಸಲ ಪಟ ಅಂತ ಓಡಾಡ್ತಾರೆ, ನಿಲ್ಲಲ್ಲ, ಕೂರಲ್ಲ. ಮಕ್ಕಳೇ ಆಗಲ್ಲ, 2 ವರ್ಷ ಆದಮೇಲೆ ಮಕ್ಕಳೇ ಹಿಡಿಯೋದೇ ತುಂಬ ಕಷ್ಟ. ಅಮ್ಮಂದಿರಿಗೆ ಅವ್ರು ರೆಡಿ ಆಗ್ತಾರೋ ಹೇಗಿರ್ತಾರೋ ಅನ್ನೋದೇ ಬೇಡ, ಮಕ್ಕಳಂತೂ ಚೆನ್ನಾಗಿ ಕಾಣಬೇಕು, ಮಕ್ಕಳು ನೀಟಾಗಿರಬೇಕು ಅಂತ ಅನಿಸುತ್ತೆ. ಅದೇ ರೀತಿ ನನಗೂ ಪ್ರತಿದಿನ ಫೀಲ್ ಆಗೋದು. ಅದಿತಿಗೆ ಬೆಳಗ್ಗೆ ಬೇಗ ಎಣ್ಣೆ ಮಸಾಜು, ಕಡಲೆ ಹಿಟ್ಟಿನ ಪಾಕ್ ಎಲ್ಲ ಸ್ನಾನ ಮಾಡಿಸಿ ಅದಾದಮೇಲೆ ರೆಡಿ ಮಾಡಿ ಹೇರ್ ಸ್ಟೈಲ್ ಎಲ್ಲ ಹಾಕ್ಬಿಡ್ತೀನಿ. ಕೆಲವೊಂದು ದಿನ ಏನಾಗುತ್ತೆ ಗೊತ್ತಾ, ಆಮೇಲೆ ಹೇರ್ ಸ್ಟೈಲ್ ಹಾಕೋಣ, ಇನ್ನೊಂದು ಸ್ವಲ್ಪ ಒದ್ದೆ ಇದೆ ಅಂತ ಅಂದ್ಕೊಂಡು ಕೆಲವೊಂದು ದಿನ ಹೇರ್ ಸ್ಟೈಲೇ ಮಾಡಿರೋದಿಲ್ಲ, ಒಂಥರ ನೋಡೋದಕ್ಕೆ ಗಬ್ಬಾಗಿರ್ತಾರೆ. ನಂಗೆ ಅದಿತಿನ ಗಬ್ಬಾಗಿ ಇಡೋದಕ್ಕೆ ಇಷ್ಟ ಆಗಲ್ಲ. ಸೊ ರೆಡಿ ಮಾಡಿಬಿಡ್ತೀನಿ ಬೆಳಗ್ಗೆನೆ. ಸೊ ಹೇರ್ ಸ್ಟೈಲ್ ಎಲ್ಲ ಹಾಕಿ ಅವ್ರ ಪಾಡಿಗೆ ಅವ್ರು ಆಟಾಡ್ತಿರ್ತಾರೆ. ಇವತ್ತು ಒಂದು ಬ್ರ್ಯಾಂಡದು ಶೂಟಿಂಗ್ ಇತ್ತು, ಕೊಲ್ಯಾಬ್ರೇಷನು, ಅದಕ್ಕೋಸ್ಕರ ಅದನ್ನು ನಾನು ಶೂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಕೆಲವೊಂದು ದಿನ ಬ್ರ್ಯಾಂಡ್ ಶೂಟ್ನ ನಾನೇ ಮಾಡ್ಕೊಳ್ತೀನಿ, ಸ್ಟ್ಯಾಂಡ್ನೆಲ್ಲ ಇಟ್ಕೊಂಡು, ಟ್ರೈಪಾಡ್ನೆಲ್ಲ ಇಟ್ಕೊಂಡು. ಕೆಲವೊಂದು ದಿನ ಅದಕ್ಕೆ ಅವ್ರದ್ದು ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಅಲ್ವಾ, ಅದನ್ನು ಫಾಲೋ ಮಾಡಬೇಕು ಅಂತಂದರೆ ನನಗೆ ಸಪೋರ್ಟ್ ಬೇಕಾಗತ್ತೆ. ಸೊ ನಾನು ಬೇಗ ಹೊರಡಬೇಕು, ಬೇಗ ಮಾಡಿದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಬೇಗ ಎಲ್ಲ ಎದ್ದು, ಇವತ್ತು ನಾಗರ ಪಂಚಮಿ ಬೇರೆ, ಸ್ನಾನ ಎಲ್ಲ ಮಾಡಿ ದೇವ್ರಿಗೆಲ್ಲ ಕೈ ಮುಗಿಬೇಕಲ್ಲ, ಅದಕ್ಕೆ ಬೇಗನೆ ಎದ್ದೆ. ಕೆಲವೊಂದು ದಿನ 9 ಗಂಟೆಗೂ ಎದ್ದಿದ್ದೀನಿ, 10 ಗಂಟೆ, 10:30, 11 ಗಂಟೆಗೆಲ್ಲ ಎದ್ದಿದ್ದೀನಿ. ಕ್ರೂವಿ ಅಂತೂ ಎಬ್ಸೋದೇ ಇಲ್ಲ ಪಾಪ. ನೈಟ್ ಹೊತ್ತು ನಿದ್ದೆ ಸಾಲಲ್ಲ, ಅದಕ್ಕೋಸ್ಕರ ಮಲ್ಕೊಂಡಿರ್ತೀನಿ. ಲೇಟಾಗಿ ಎದ್ದಾಗ ತುಂಬ ಗಡಿಬಿಡಿ, ದಿನ ಬೇಗ ಹೋಗ್ಬಿಡತ್ತೆ. ಬೇಗ ಎದ್ದಾಗ ಮಧ್ಯಾಹ್ನ ಹೊತ್ತು ಎನಿವೇ ರೆಸ್ಟ್ ಮಾಡ್ತೀನಿ ನಾನು, ಸೊ ಅದಕ್ಕೋಸ್ಕರ ಬೇಗ ಎದ್ಬಿಡ್ತೀನಿ. ಅದಿತಿನ ರೆಡಿ ಮಾಡಿಬಿಟ್ರೆ ಅವ್ರು ಆರಾಮಾಗಿ ಆಚೆ ಆಟಾಡ್ತಿರ್ತಾರೆ. ಇವಾಗ ನೆಕ್ಸ್ಟು ನಾನು ರೆಡಿ ಆಗೋದಕ್ಕಿಂತ ಮುಂಚೆ ಲಿಟಲ್ ಈನ ಎಬ್ಸಿ ಪ್ರಾಶನ ಕೊಟ್ಟು ನೆಕ್ಸ್ಟು ಬ್ರೆಸ್ಟ್ ಫೀಡಿಂಗ್ ಒಂದ್ಸಲ ಮಾಡ್ತೀನಿ. ಆಯ್ತು. ಮೊಮ್ಮ ಬರ್ಲಿಲ್ಲ, ಅಕ್ಕ ರೆಡಿ ಮಾಡ್ತಾ ಇದೆ, ಅದಿತಿ ರೆಡಿ ಮಾಡ್ತಾ ಇದೆ. ಓಡಾಯ್ತು, ಓನಾಯ್ತು, ಬೇಜಾರಾಯ್ತಾ ಪುಟ್ಟು ಮನಿಗೆ ಬಾ. ನಿಂಗೆ ಆಮೇಲೆ ಶಾನ ಮಾಡ್ತೀನಿ ಮಗನೆ, ಓಕೆನಾ? ಈಗ ಹಂಗೆ ಫ್ರೆಶ್ ಅಪ್ ಮಾಡಿಬಿಟ್ಟು ಹಾಲು ಕುಡಿಸ್ಬಿಟ್ಟು ಆಮೇಲೆ ಶಾನ ಮಾಡ್ತೀನಿ ನನ್ನ ಮಗುಗೆ, ಓಕೆನಾ ಪಾಪ? ಓಕೆ ಓಕೆ. ಇವತ್ತು ಸೂಪರ್ ಹೆಲ್ದಿ ಬಾಣಂತಿಯರಿಗೆ ಇಷ್ಟ ಆಗುವಂತಹ ಬ್ರೆಡ್, ಕೆಲವ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ.
ಬಾಣಂತಿಯರಿಗೆ ಬ್ರೆಡ್ ತಿನ್ನಬೇಕು ಅಂತ ಹೇಳ್ತಾರೆ. ಬ್ರೆಡ್ ತಿಂದ್ರೂ ಅದನ್ನು ಹೇಗೆ ಸೂಪರ್ ಫುಡ್ ಮಾಡ್ಕೊಂಡು ತಿನ್ನೋದು ಅಂತ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದಕ್ಕೆ ಪ್ರಿಪ್ರೇಷನ್ ಕ್ರುವಿಗೆ ಹೇಳಿದೆ ನೆನ್ನೆನೆ ಮಾಡಿ ಅಂತ. ಸೊ ಆ ಪ್ರಿಪ್ರೇಷನ್ ಎಲ್ಲಾನು ಪ್ರಿಪ್ರೇಷನ್ ಮಾಡಿದರು. ಕೆಲವೊಂದನ್ನು ನೈಟೇ ನೆನೆ ಹಾಕಬೇಕಿತ್ತು, ಅದಾದಮೇಲೆ ಅದಕ್ಕೆ ಏನು ಬೇಕೋ ಅದು ಎಲ್ಲನೂ ಮನೇಲಿತ್ತು. ಅದಕ್ಕೋಸ್ಕರ ಇವತ್ತು ಹೇಗಿದ್ರು ಬೇಗ ಹೋಗಬೇಕಿತ್ತು, ಬ್ರ್ಯಾಂಡ್ ಶೂಟ್ ಬೇರೆ ಇದೆ, ಜಾಸ್ತಿ ಟೈಮ್ ಎಲ್ಲ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ, ಅದಕ್ಕೆ ಇದನ್ನು ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಈಗ ಲಿಟಲ್ ಎಗೆ ಫೀಡ್ ಮಾಡಿಸಿ ಅವ್ರನ್ನ ಒಂದು ಸ್ವಲ್ಪ ಫ್ರೆಶ್ ಅಪ್ ಅಂತಂದರೆ ಸಾಕ್ಸ್ ಎಲ್ಲ ಒದ್ದೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾನು ನೈಟ್ ಏನು ಡೈಪರ್ ಎಲ್ಲ ಹಾಕಲ್ಲ ಅಲ್ವಾ, ಸೊ ಸಾಕ್ಸ್ ಒದ್ದೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸಾಕ್ಸ್ ಎಲ್ಲ ಚೇಂಜ್ ಮಾಡಿ ಮುಖ ಒರೆಸಿ, ತುಪ್ಪ ಎಲ್ಲ ಹಚ್ಚಿರ್ತೀನಲ್ಲ, ಸೊ ಮುಖ ಒರೆಸ್ತೀನಿ. ಕ್ರೀಮ್ ಏನು ಅಪ್ಲೈ ಮಾಡೋದಿಲ್ಲ, ಜಸ್ಟ್ ಬಿಸಿ ನೀರಿಗೆ ಬಟ್ಟೆನ ಅದ್ಬಿಟ್ಟು ನಾನು ಒರೆಸೋದು. ನಾನು ವೆಟ್ ವೈಪ್ಸ್ನ ಪಾಪಗೆ ಯೂಸ್ ಮಾಡೋದಿಲ್ಲ, ಜಸ್ಟ್ ಬಮ್ ಮಾತ್ರ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡೋದು. ಅದು ಕೆಲವೊಂದಿನ ತುಂಬ ಜಾಸ್ತಿ ಕಕ್ಕ ಮಾಡ್ಕೊಂಡಾಗ, ಪಾಟಿ ಮಾಡ್ಕೊಂಡಾಗ ಮಾತ್ರ ನಾನು ವೆಟ್ ವೈಪ್ಸ್ನ ಯೂಸ್ ಮಾಡ್ತೀನಿ. ಲಿಟಲ್ ಎ ಲೋ ಬರ್ತ್ ವೇಟ್ ಬೇಬಿ ಅಲ್ವಾ, ಸಾಕ್ಸ್ಗಳೆಲ್ಲ ತುಂಬ ಲೂಸ್ ಆಗ್ತಿತ್ತು. ಇವಾಗ ಫಿಟ್ ಆಗೋದನ್ನು ನೋಡೋದಕ್ಕೆ ಏನೋ ಒಂಥರ ಖುಷಿ ಗೊತ್ತಾ. ಈಗ ಲಿಟಲ್ ಎಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಟ್ರಾಸ್ಟ್ ಕಾರ್ಡ್ಸ್ನ ಇಟ್ಟು ಅಡುಗೆ ಮನೆಗೆ ಹೋದೆ. ನಾನು ರೆಡಿ ಆದೆ ಎಲ್ಲ ಕಂಪ್ಲೀಟ್. ಜಸ್ಟ್ ಸಿಂಪಲ್ ಫೌಂಡೇಶನ್ನ ಹಾಕ್ಕೊಂಡು ಐಲೈನರ್, ಲಿಪ್ಸ್ಟಿಕ್ ಅದನ್ನೆಲ್ಲ ಬೇಸಿಕ್ಕಾಗಿ ರೆಡಿಯಾಗಿ ಅಡುಗೆ ಮನೆಗೆ ಹೋದ್ವಿ. ಜಸ್ಟ್ 5 ಮಿನಿಟ್ಸಲ್ಲೆಲ್ಲ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದಂತಹ ಬ್ರೇಕ್ಫಾಸ್ಟ್ ಸ್ಯಾಂಡ್ವಿಚ್ ರೆಡಿ ಆಗೋಯ್ತು. ಹೇಗೆ ಮಾಡೋದು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ರುವಿ ನಿಜವಾಗ್ಲೂ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇದಕ್ಕೆ ಏನೇನು ಬೇಕು ಅಂತಂದರೆ ಒಂದು ಸ್ಮಾಲ್ ಗಾತ್ರದ ಒಂದು ಈರುಳ್ಳಿ, ಟೊಮ್ಯಾಟೊ ಆ್ಯಂಡ್ ಅವಕ್ಯಾಡೋ, ಬಟರ್ ಫ್ರೂಟ್ ಅಂತ ಏನು ಹೇಳ್ತೀವಿ ಅದು ಬೇಕಾಗುತ್ತೆ. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಇದೆ, ಅದನ್ನೇನಂತ ಹೇಳ್ತೀನಿ. ಇದರ ಬೆನಿಫಿಟ್ಸ್ ಏನು ಅಂತ ಹೇಳ್ಬಿಡ್ತೀನಿ. ಮೊದಲಿಗೆ ಎನರ್ಜಿ ನೀಡುತ್ತೆ. ಈ ಟೈಮಲ್ಲಿ ನಮಗೆ ಎನರ್ಜಿ ಬೇಕು, ಯಾಕಂತಂದರೆ ಮೂಡ್ ಸ್ವಿಂಗ್ಸ್ ಅಂತೆ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಇರಿಟೇಷನ್ ಆಗ್ತಿರುತ್ತೆ, ಫ್ರಸ್ಟ್ರೇಷನ್ ಆಗ್ತಿರುತ್ತೆ. ಕೆಲವೊಂದು ಸಲ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ತುಂಬ ಬರ್ಡನ್ ಅನಿಸುತ್ತೆ, ಎನರ್ಜಿನೇ ಇರೋದಿಲ್ಲ. ಆ ಎನರ್ಜಿ ಈ ಒಂದು ಸ್ಯಾಂಡ್ವಿಚ್ ನೀಡುತ್ತೆ. ಒಂಥರ ಎನರ್ಜಿ, ತುಂಬ ಎನರ್ಜೆಟಿಕ್ ಆಗಿರೋದಕ್ಕೆ ನಿಮಗೆ ಇದು ಸಹಾಯ ಮಾಡುತ್ತೆ. ಎಷ್ಟೋ ಅಮ್ಮಂದಿರು ವೆಯ್ಟ್ ಲಾಸ್ ಮಾಡಬೇಕು ಆಫ್ಟರ್ ಬೇಬಿ ಅಂತ ಟ್ರೈ ಮಾಡ್ತಿರ್ತಾರಲ್ಲ, ಅವ್ರಿಗಿದು ಬೆಸ್ಟ್ ಫುಡ್. ಬಟ್ ನಾನೇನು ವೆಯ್ಟ್ ಲಾಸ್ ಮಾಡೋದಕ್ಕೆ ಇದನ್ನು ತಿಂತಿಲ್ಲ, ಇದಕ್ಕೆ ನಾನು ಜಾಸ್ತಿ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ದೀನಿ. ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತಂದರೆ ನೀವು ಇದನ್ನು ತಿನ್ಬೋದು. ಯಾಕಂತಂದರೆ ಇದು ರಿಚ್ ಇನ್ ಪ್ರೋಟೀನ್, ನಾವಿದ್ರಲ್ಲಿ ಬಳಸ್ತಿರೋದೆಲ್ಲ ರಿಚ್ ಇನ್ ಪ್ರೋಟೀನ್ ಆಗಿರುತ್ತೆ. ಅದಕ್ಕೋಸ್ಕರ ಪ್ರೋಟೀನ್ ತಿಂದಾಗ ನಮಗೆ ಬೇಗ ಹಶ್ವಾಗೋದಿಲ್ಲ, ಫುಲ್ ಅಂತ ಅನಿಸುತ್ತೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ. ವೆರಿ ಸಿಂಪಲ್, ವೆರಿ ಬೇಸಿಕ್ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳೋದು ಇದನ್ನು. ಈಗ ಅವಕ್ಯಾಡೋ, ಬಟರ್ ಫ್ರೂಟ್ನ ಕಟ್ ಮಾಡ್ಕೊಳ್ತಿದ್ದಾರೆ. ಯೂಶಲಿ ಬಟರ್ ಫ್ರೂಟ್ನ ನಾವು ಮಿಲ್ಕ್ ಶೇಕ್ನೇ ಮಾಡ್ಕೊಂಡು ಕುಡಿತಾ ಇದ್ವಿ. ಸೊ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಟ್ರೈ ಮಾಡಿದ್ವಿ. ಮೊದಲನೇದಾಗಿ ಈರುಳ್ಳಿ ಮತ್ತು ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಅರ್ಧ ಅವಕ್ಯಾಡೋನ ತೊಗೊಳ್ತಾ ಇದ್ದೀವಿ. ಅದಿತಿಗೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಅಂತಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಪಾಪ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಸಂಜೆ ಅಂತ ಅಂದ್ಬಿಟ್ಟು ಕ್ರುವಿ ಇನ್ನು ಅರ್ಧನ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ. ಈ ಒಂದು ಹಾಫ್ ಬಟರ್ ಫ್ರೂಟ್ನ ಬೌಲಲ್ಲಿ ಹಾಕ್ಕೊಂಡು ಕಂಪ್ಲೀಟ್ ಮ್ಯಾಶ್ ಮಾಡ್ಕೊಳ್ಬೇಕು. ಅದಾದಮೇಲೆ ಈ ಎರಡು ಈರುಳ್ಳಿ ಮತ್ತು ಟೊಮ್ಯಾಟೋನ ಹಾಕಿ ಎಲ್ಲನೂ ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ಹಾಕ್ಕೊಳ್ಳೋದು ಜಸ್ಟ್ ಒಂದು ಸ್ವಲ್ಪ ಉಪ್ಪು ಆ್ಯಂಡ್ ಪೆಪ್ಪರ್ ಪೌಡರ್. ಈ ಟೈಮಲ್ಲಿ ನಮಗೆ ಪೆಪ್ಪರ್ ಪೌಡರ್ ತುಂಬ ಒಳ್ಳೇದಲ್ವ, ಅದಕ್ಕೋಸ್ಕರ ಪೆಪ್ಪರ್ ಪೌಡರ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಬೇರೆ ಮಸಾಲ ಎಲ್ಲ ಏನೂ ರಿಕ್ವೈರ್ಮೆಂಟೇ ಇಲ್ಲ ಇದಕ್ಕೆ. ನೀವು ಅಂದ್ಕೊಳ್ಬೋದು ಸಪ್ಪೆ ಸಪ್ಪೆ ಅಂತ ಅನ್ಸುತ್ತಾ ಅಂತ. ಇಲ್ಲ, ಸಪ್ಪೆ ಅಂತ ಏನೂ ಅನ್ಸಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ, ಚಿಕ್ ಪೀಸ್ ಅಂತ ಹೇಳ್ತೀವಿಲ್ಲ, ಅದನ್ನು ನೈಟೇನೆ ನೆನೆಸ್ಕೊಂಡು ಇಟ್ಟಿದ್ರು. ಅದನ್ನು ಬೆಳಗ್ಗೆ ಒಂದು 3-4 ವಿಷಲ್ ತೆಗೆಸ್ಕೊಂಡಿದ್ದಾರೆ. ಯಾಕೆ ಕ್ರುವಿನೇ ಮಾಡ್ತಿದ್ದಾರೆ ಅಂತಂದರೆ, ಈಗ ನಾನು ತಣ್ಣೀರೆಲ್ಲ ಮುಟ್ಟಬಾರ್ದಲ್ವಾ, ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಸಿ ಇರುತ್ತೆ, ಒಂಥರ ನೀರು ಮುಟ್ದಂಗೆ ಫೀಲ್ ಆಗುತ್ತೆ, ಕೋಲ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇನ್ನೂ ಏನು ಅಡುಗೆನೂ ಮಾಡ್ತಿಲ್ಲ. ಜಸ್ಟ್ ಕ್ರುವಿ ಅಕಸ್ಮಾತ್ ಏನಾದರೂ ಈವ್ನಿಂಗ್ ಬರೋದು ಲೇಟ್ ಆದರೆ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ನನಗೆ ಬಾಣಂತನ ಟೈಮಲ್ಲೇ ಕಾಫಿ ಕ್ರೇವಿಂಗ್ಸ್ ಆಗೋದು. ಅದಕ್ಕೋಸ್ಕರ ಅದೊಂದು ಮಾಡ್ಕೊಳ್ತೀನಿ. ಅದಿತಿಗೆ ಹಾಲು ಕಾಯಿಸ್ಕೊಡ್ತೀನಿ. ಅದು ಬಿಟ್ಟರೆ ನಾನು ಏನು ಅಡುಗೆ ಮಾಡ್ತಿಲ್ಲ. ನಿಜ ಬ್ಲೆಸ್ಡ್ ಅನಿಸುತ್ತೆ ನನಗೆ ಈ ವಿಷಯದಲ್ಲಿ. ಬೆಣ್ಣೆನ ಹೆಂಚು ಮೇಲೆ ಹಾಕಿ ಬ್ರೆಡ್ ಸ್ಲೈಸಸ್ನ ಹಾಕಿ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಬೇಕು. ಈಗ ಉಪ್ಪು, ಮೆಣಸಿನ ಪೌಡರ್ನ ಹಾಕ್ತಿದ್ದಾರೆ. ಉಪ್ಪು ಮೆಣಸಿನ ಪೌಡರ್ನ ಹಾಕಿ ಈ 4 ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅವಕ್ಯಾಡೋ, ಟೊಮ್ಯಾಟೊ, ಈರುಳ್ಳಿ ಮತ್ತು ಚಿಕ್ ಪೀಸ್ ಅಂತಂದರೆ ಎಲ್ಲನೂ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಫಿಲ್ಲಿಂಗ್ ರೆಡಿ ಆಗೋಗ್ಬಿಡುತ್ತೆ. ಈ ಸೈಡು ಟೋಸ್ಟ್ ಆಗ್ತಾ ಇರುತ್ತೆ. ಸೂಪರ್ ಕಾಂಬಿನೇಷನ್, ಫ್ಯಾಂಟಾಸ್ಟಿಕ್ ಆ್ಯಂಡ್ ಮಾಮೀಸ್ಗೆ ಹೆಲ್ಪ್ ಆಗುತ್ತೆ. ನಿಮಗೇನಾದರೂ ಬ್ರೆಸ್ಟ್ ಮಿಲ್ಕು ಕಡಿಮೆ ಇದೆ ಅಂತಂದರೆ ಈ ಒಂದು ಕಾಂಬಿನೇಷನ್ನ ಟ್ರೈ ಮಾಡಿ. ಅಥವಾ ನಿಮಗೆ ಸ್ಯಾಂಡ್ವಿಚ್ ಮಾಡ್ಕೊಡೋಕ್ಕೆ ತಿನ್ನೋಕ್ಕಾಗಲ್ಲ ಅಂತಂದರೆ ಸ್ಯಾಂಡ್ವಿಚ್ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂತಂದರೆ, ಚೆನ್ನಾಗಿದೆಯಲ್ಲ ಅದನ್ನು ಬೇಯಿಸ್ಕೊಂಡು ಅಟ್ಲೀಸ್ಟ್ ನಿಮ್ಮ ಡಯಟ್ಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ
ಪೋಸ್ಟ್ ಪಾರ್ಟಮ್ ರಿಕವರಿ ಅಂತ ಏನು ಹೇಳ್ತೀವಿ ಅದು ಬೇಗ ರಿಕವರಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ನು ಸಹ ಇನ್ಕ್ರೀಸ್ ಮಾಡುತ್ತೆ. ಈ ರೀತಿ ಬ್ರೆಡ್ ಟೋಸ್ಟ್ ಮೇಲೆ ಹಾಕ್ಕೊಂಡು ನಾವು ಆರಾಮಾಗಿ ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ. ತುಂಬ ಒಳ್ಳೆಯದು, ಟ್ರೈ ಮಾಡಿ. ವೆರಿ ಈಸಿ. ಅವಾಕ್ಯಾಡೋನ ಈ ರೀತಿನೂ ಮಾಡ್ಕೊಂಡು ತಿನ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ಎಸ್, ನಿಜವಾಗ್ಲೂ ಈ ರೀತಿನೂ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಚೀಸ್ ಸಹ ಬೆಳೆಸ್ಕೊಳ್ಬೋದು. ಚೀಸ್ ನನಗೇನು ಅಷ್ಟು ಇಷ್ಟ ಆಗಲ್ಲ, ಬರೀ ಪಿಜ್ಜಾದಲ್ಲಿ ಮಾತ್ರ ಇಷ್ಟ ಆಗುತ್ತೆ, ಹಾಗೇ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಆ್ಯಂಡ್ ಚೀಸ್ ಸಹ ಮನೇಲಿ ಇರಲಿಲ್ಲ, ಅದು ಬೇರೆ ವಿಷಯ. ಸೊ ಅದಕ್ಕೋಸ್ಕರ ನಾವು ಚೀಸೇನು ಯೂಸ್ ಮಾಡಲಿಲ್ಲ, ಬಟರ್ ಎನಿವೇ ಯೂಸ್ ಮಾಡಿದ್ವಿ ಅಲ್ವಾ. ಸೊ ಇದನ್ನು ಕೆಚಪ್ ಹಾಕ್ಕೊಂಡು ತಿನ್ನೋದು. ಕೆಚಪ್ ನಾನು ಯೂಸ್ ಮಾಡೋದು ಲಿಟಲ್ ಜಾಯ್ಸ್. ಇಟ್ಸ್ ಸೇಫ್, ಯಾವುದೇ ರೀತಿ ಪ್ರಿಸರ್ವೇಟಿವ್ಸು ಅದೆಲ್ಲ ಬಳಸಿರೋದಿಲ್ಲ, MSG ಎಲ್ಲ ಬಳಸಿರೋದಿಲ್ಲ, ಅದಕ್ಕೋಸ್ಕರ ಅದನ್ನು ನಾನು ತಿಂದಿದ್ದೀನಿ. ಇದನ್ನು ತಿಂದರೆ ನಮ್ಮ ಬ್ರೇಕ್ಫಾಸ್ಟ್ ಮುಗೀತು. ನೆಕ್ಸ್ಟ್ ಬ್ರ್ಯಾಂಡ್ ಶೂಟ್ಗೆ ಎಲ್ಲ ಕ್ಯಾಮ್ರಾ ಆ್ಯಂಡ್ ಪ್ರಾಡಕ್ಟ್ನ ಬಳಸಿದ್ದೀವಿ ಅದನ್ನೆಲ್ಲನೂ ರೆಡಿ ಮಾಡಿಕೊಂಡು ಆ ಶೂಟಿಂಗ್ ಸಹ ಮುಗಿಸ್ಕೊಂಡು ಕೃವಿ ಹೊರಟರು. ಅವ್ರಿಗೆ ತುಂಬ ಬೇಗ ಅರ್ಜೆಂಟ್ ಕೆಲಸ ಆಯ್ತು, ಇವತ್ತು ಬೇಗ ಹೊರಡಲೇಬೇಕು ಅಂತ ಹೇಳ್ತಾನೆ ಇದ್ರು. ಇವತ್ತು ಲೇಟ್ ಆಗೇ ಹೋಯಿತು, ಎಷ್ಟೇ ಬೇಗ ಅಂದ್ಕೊಂಡ್ರು ಲೇಟ್ ಆಗೇ ಹೋಯಿತು ಅಂತ ಅಂದ್ಕೊಂಡು ಬೇಗ ಮಾಡಿಬಿಟ್ಟು ಒಂದೇ ಒಂದು ಅವರು ಸ್ಯಾಂಡ್ವಿಚ್ನ ತಿಂದ್ಬಿಟ್ಟು ಹೊರಟರು. ಶೂಟಿಂಗ್ ಆದಮೇಲೆ ಬಂದುಬಿಟ್ಟು ಲಿಟಿಲಿಗೆ ಸ್ನಾನ ಮಾಡಿಸಿರಲಿಲ್ಲ ಅಲ್ವಾ. ಸೊ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾ ಇದ್ದೀನಿ. ಎಣ್ಣೆ ಮಸಾಜ್ಗೆ ನಾನು ಬಳಸ್ತಿರೋದು ಇವತ್ತು ಆಲ್ಮಂಡ್ ಆಯಿಲ್. ಪ್ರತಿದಿನ ಒಂದು ಎಣ್ಣೆನ ಬಳಸ್ತೀನಿ. ತುಂಬ ಮೆಸೇಜಸ್ ರಿಸೀವ್ ಆಗ್ತಿದೆ ದಟ್ ಯಾವ ಆಯಿಲ್ನ ಬಳಸ್ತೀರಾ ಅಂತ. ಕಮಿಂಗ್ ವ್ಲಾಗ್ಸಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಎಣ್ಣೆನ ಬಳಸ್ತಾ ಇದ್ದೀನಿ ಅಂತ. ಯಾಕಂತಂದರೆ ಎಣ್ಣೆ ಎಲ್ಲ ಖಾಲಿ ಆಗಿದೆ, ಅದನ್ನು ರೀಸ್ಟಾಕ್ ಮಾಡಿಸ್ಕೊಳ್ಬೇಕು, ಅದಕ್ಕೋಸ್ಕರ. ಎಣ್ಣೆ ಮಸಾಜ್ ಆದಮೇಲೆ ಇಮಿಡಿಯೇಟಾಗಿ ಸ್ನಾನ ಕರ್ಕೊಂಡು ಹೋಗಲ್ಲ ನಾನು ಲಿಟಲ್ ಏನ. 15 to 20 ಮಿನಿಟ್ಸ್ ಎಣ್ಣೆನ ಹಾಗೆ ಬಿಡ್ತೀನಿ. ಅನುರಾಗವ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವು ಬಂತು ನೋಡು. ಆರು ಚೆನ್ನಾಗಿ ಆಡದ್ನಾ? ಇಸ್ ಇಟ್ ಗುಡ್? ನೋ ನಾ ಯಶ. ಹೌದಾ, ಚೆನ್ನಾಗಿತ್ತ? ಹಂಗಾಡ್ದೆ ಮಮ್ಮ? ಹಾಡೆಂಗೆ ಆಡಿದ್ರು ಮಮ್ಮ? ಹೆಂಗಪ್ಪ ಆಡಿದ್ದು ಮಮ್ಮ? ಆಡು. ಸ್ಮೈಲ್. Can you please smile once? Smile. 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 ಅಯ್ಯೋ ನಾದು ಕ್ಷಣಕ್ಕೆ ಹೋಗೋಣ. ಓಕೆ. ನೋಡಿದ್ರಾ ಲಿಟಲ್ ಹೇಗೆಲ್ಲ ರೆಸ್ಪಾಂಡ್ ಮಾಡ್ತಾರೆ. ಎಣ್ಣೆ ಮಸಾಜ್ ಮಾಡುವಾಗ ಅವರು ಎಣ್ಣೆ ಹಾಕ್ಕೊಂಡು ಆರಾಮಾಗಿ ಆಟಾಡ್ತಿರ್ತಾರೆ ಅಲ್ವಾ. ನಾನು ಆವಾಗ ಬೆಡ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಕೃವಿ ರೂಮೆಲ್ಲ ಕ್ಲೀನ್ ಮಾಡಿ ಹೋಗಿರ್ತಾರೆ. ಬೆಡ್ ಕ್ಲೀನ್ ಮಾಡೋದೇ ನನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ. ಎಣ್ಣೆ ಮಸಾಜ್ ಮಾಡಿ ಅವ್ರು ಆರಾಮಾಗಿ ಆಟಾಡ್ತಿರ್ತಾರೆ. ಹಾಗೆ ಆಟಾಡಿಸ್ಕೊಂಡು ಫ್ಲ್ಯಾಶ್ ಕಾರ್ಡ್ಸ್ನ ತೋರಿಸ್ಕೊಂಡು ಹಾಡು ಜಾಸ್ತಿ ಹಾಡ್ತೀನಿ ನಾನು, ರೈಮ್ಸ್ ಅಂತೆ ಹಾಡಂತೆ. ಆವಾಗ ಬೆಡ್ ಕ್ಲೀನ ಮಾಡ್ಕೊಂಡು ಬಿಡ್ತೀನಿ. ಅಂತಂದರೆ ನೆನ್ನೆ ಹಾಕಿದ್ದಂತಹ ಬೆಡ್ ಮೇಲೆ ಏನೇನು ಹಾಕಿರ್ತೀನಿ, ಬೆಡ್ ಬೆಳಗ್ಗೆ ಒಂದು ಯೂಸ್ ಮಾಡ್ತೀನಿ, ನೈಟ್ ಒಂದು ಯೂಸ್ ಮಾಡ್ತೀನಿ. ಲಿಟಲ್ ಏಗೆ ನಾನು ಡೈಪರ್ ಯೂಸ್ ಮಾಡ್ತಿಲ್ಲದೆ ಇರೋದ್ರಿಂದ ಈ ರೀತಿ ಮಾಡ್ತೀನಿ. ಯಾಕಂತಂದರೆ ಸುಸು ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಬಟ್ಟೆ ನೆಂದಿರುತ್ತೆ, ವಾಸನೆ ಬರುತ್ತೆ. ರೂಮೆಲ್ಲ ಯೂಶ್ವಲಿ ಬಾಣಂತಿ ರೂಮ್ ಅಂತಂದರೆ ಆಬ್ವಿಯಸ್ಲಿ ಯಾವಾಗ್ಲೂ ನಾವು ಕಿಟಕಿ ಎಲ್ಲ ತೆಗಿಯಲ್ಲ ಅಲ್ವಾ. ಅದಕ್ಕೋಸ್ಕರ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಎಲ್ಲನೂ ಈ ರೀತಿ ರೆಡಿ ಮಾಡಿಬಿಟ್ಟಿರ್ತೀನಿ. ಈ ರೀತಿ ರಬ್ಬರ್ ಶೀಟ್ ಹಾಕಿ ಅದ್ರ ಮೇಲೆ ಬಟ್ಟೆ, ಬ್ಲ್ಯಾಂಕೆಟು, ಪಿಲ್ಲೋ ಆ್ಯಂಡ್ ಅದ್ರ ಮೇಲೆ ಸಿಂಬಿ ಲಾಸ್ಟ್ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಅದನ್ನು ಚೆಕ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ. ಇದರಿಂದ ತಲೆ ತುಂಬ ಚೆನ್ನಾಗಿ ಸವಿಯುತ್ತೆ. ಆ್ಯಂಡ್ ಆಲ್ಸೋ ಫ್ಲ್ಯಾಟ್ ಹೆಡ್ ಏನೂ ಆಗಲ್ಲ. ಆ್ಯಂಡ್ ಕ್ರೀಮು, ಸೋಪು, ಸಾಕ್ಸು, ಮಿಟನ್ಸು, ಬಟ್ಟೆ ಆ್ಯಂಡ್ ಲಿಟಲ್ಗೆ ಇದನ್ನು ಹಾಕ್ತೀನಲ್ಲ ಸೂಪರ್ ಬಾಟಮ್ಸ್ದು, ಇದನ್ನು ಹಾಕ್ತೀನಿ ನಾನು. ಯಾಕಂತಂದರೆ ಇವಾಗ ಲಾಂಗ್ ಡ್ಯೂರೇಷನಲ್ಲಿ ನಿದ್ದೆ ಮಾಡ್ತಾರೆ. 1 to 2 ಪಿ ಅದು ಸಸ್ಟೈನ್ ಆಗುತ್ತೆ. ಅಲ್ಲಿ ನೋಡಿ ಆಟ ಆಡ್ತಿದ್ದಾರೆ. ಸೊ ಇವಾಗ ಲಿಟಲ್ಗೆ ಸ್ನಾನಕ್ಕೆ ಕರ್ಕೊಂಡು ಹೋಗೋ ಟೈಮು. ಸ್ನಾನದ ಮನೆಯಲ್ಲೂ ಎಲ್ಲ ರೆಡಿ ಮಾಡಿರ್ತೀನಿ. ಸೋಪು ಮತ್ತು ಕಡಲೆ ಹಿಟ್ಟಿನ ಪ್ಯಾಕ್. ಮುಖಕ್ಕೆ ಮಾತ್ರ ಕಡಲೆ ಹಿಟ್ಟು ಹಾಕಿದ್ರೂ ಸೋಪ್ ಹಾಕ್ತೀನಿ. ಅದಾದಮೇಲೆ ಬಿಸಿ ನೀರನ್ನ ಎಲ್ಲನೂ ಚೆಕ್ ಮಾಡಿ, ಇಲ್ಲೇ ಎನಿವೇ ಎಣ್ಣೆ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಿರ್ತೀನಿ ಅಲ್ವಾ. ಸೊ ಬಿಸಿ ನೀರು ಎಲ್ಲ ಕರೆಕ್ಟಾಗಿರಬೇಕು. ಇವಾಗಂತೂ ಸೋಲಾರ್ ನೀರು ಆಗ್ತಾನೇ ಇಲ್ಲ ನಮಗೆ, ಗೀಝರ್ ನೀರನ್ನೇ ಹಾಕ್ತಿರೋದು ಲಿಟಲ್ ಏಗೆ. ಸೋಲಾರಲ್ಲಿ ಕಾಯ್ದಿರುತ್ತೆ, ಬಟ್ ತುಂಬ ಗಾಳಿ ಇರೋದ್ರಿಂದ ತುಂಬ ಬೇಗ ಆರೋಗ್ಬಿಡತ್ತೆ. ತುಂಬ ಬಿಸಿ ಅಂತೂ ಮಾಡ್ಸೋಕ್ಕೆ ಆಗ್ತಿಲ್ಲ, ಬಿಸಿ ನೀರು ಇರೋದೇ ಇಲ್ಲ. ಅದಕ್ಕೋಸ್ಕರ ಸೋಲಾರ್ ನೀರಿಲ್ಲ.
ಬಾಣಂತನ ಟೈಮಲ್ಲಿ ನಮ್ಮ ಹೈಡ್ರೇಷನ್ ತುಂಬ ಮುಖ್ಯ. ನಾನು 3ರಿಂದ 4 ಲೀಟರ್ ನೀರು ಕುಡಿತೀನಿ. ಆವಾಗ ನೀರನ್ನ ಸಿಪ್ ಮಾಡ್ತಾನೆ ಇರ್ತೀನಿ. ಇದರಿಂದ ಬ್ರೆಸ್ಟ್ ಮಿಲ್ಕ್ಗೂ ಒಳ್ಳೆಯದು. ಸ್ನಾನ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಒಂದ್ಸಲ ಫೀಡ್ ಮಾಡಿಸಿ ಕ್ಲೀನಾಗಿ ಬರ್ಪ್ ಮಾಡಿಸಿ ಅದಾದಮೇಲೆ ನಾನು ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸ್ನಾನ ಬೇಗನೆ ಆಗಿಬಿಡುತ್ತೆ. ಕಡಲೆ ಹಿಟ್ಟಿನ ಪ್ಯಾಕ್ ಹಾಕಿ ಒಂದು 10 ನಿಮಿಷ ಬಿಟ್ಟು ಸ್ನಾನ ಮಾಡಿಸಿ ಕರ್ಕೊಂಡು ಬಂದುಬಿಡೋದು. ಅದಾದಮೇಲೆ ಪಾಪುನ ರೆಡಿ ಮಾಡೋದು. ಶಿವ ಆನಾಯ್ತು ಶಾಲೆದಿಂದ ಮಾಡ್ಕೊಂಬಂದ್ಬಿಟ್ಟ. ಶಾನ ಮಾಡ್ಕೊಂಬಂದ್ಬಿಟ್ಟ. ಶಾನ ನಾನು ಲಾಸ್ಟ್ ವ್ಲಾಗ್ಸ್ಗಳಲ್ಲಿ ಹೇಳಿದ್ದೆ ಲಿಟಲ್ ಹೀಗೆ ನೈಟ್ ಹೊತ್ತು ಸ್ನಾನ ಮಾಡಿಸ್ತಾ ಇದ್ದೀನಿ, ಈವ್ನಿಂಗ್ ಟೈಮಲ್ಲಿ ನಿದ್ದೆ ಮಾಡ್ತಿಲ್ಲ ಅಂತ. ನಾನು ನೋಡ್ದಂಗೆ ಏನೂ ಚೇಂಜಸ್ ಆಗಲಿಲ್ಲ. ಸೇಮ್ 1 ಗಂಟೆ 2 ಗಂಟೆವರೆಗೂ ಎದ್ದಿರ್ತಿದ್ರು. ಅಳಲ್ಲ, ಲಿಟಲಿ ಆರಾಮಾಗಿ ಎದ್ದಿರ್ತಾರೆ, ಆಟಾಡ್ತಾರೆ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಸ್ನಾನ ಮಾಡಿಸ್ಬಿಡ್ತೀನಿ. ಇಬ್ರಿಗೂ ಬೆಳಗ್ಗೆನೇ ಸ್ನಾನ ಮಾಡಿಸ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ. ಅದಾದಮೇಲೆ ನಾನು ಮಧ್ಯಾಹ್ನದಂಗೆ ಚೆನ್ನಾಗಿ ರೆಸ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಇಬ್ರಿಗೂ ಸ್ನಾನ ಮಾಡಿಸ್ಬಿಡ್ತೀನಿ. ಮತ್ತು ಇನ್ನೊಂದು ಸಲ ಲಿಟಲ್ ಹೇಗೆ ಫೀಡ್ ಮಾಡಿಸಿ ಮಲಗಿಸ್ದೆ. ನೆಕ್ಸ್ಟು ಅದಿತಿ ಜೊತೆ ಇವಾಗ ಆಟ. ಅವರು ಇವತ್ತು ಸೆನ್ಸರಿ ಪ್ಲೇ ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ನೆನ್ನೆ ನೈಟೇ ಈ ಒಂದು ಬಾಸ್ಕೆಟ್ಗೆ ಬಕೆಟ್ಗೆ ಎಲ್ಲ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕಿ ಒಂದು ಗೆಡ್ಡೆ ಮಾಡಿಟ್ಟಿದ್ದಾರೆ, ಐಸ್ ಗೆಡ್ಡೆ. ಅದರಲ್ಲಿ ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು ಡಕ್ಕಿ ರೂಮಿಗೆ ತೊಗೊಂಡು ಹೋಗ್ತಿದ್ದಾರೆ. ಚೆನ್ನಾಗಿ ಆಟ ಆಡ್ತಾರೆ ಅದಿತಿ. ಅವ್ರಿಗೆ ಏನು ಬೇಕೋ ಅದನ್ನೇ ಅವರೇ ಸೆಲೆಕ್ಟ್ ಮಾಡ್ತಾರೆ, ಯಾವ ಆಟ ಆಡ್ತೀನಿ ಅಂತ ಸೆಲೆಕ್ಟ್ ಮಾಡ್ತಾರೆ. ಹೋಮ್ ಸ್ಕೂಲಿಂಗ್ ವಿಚಾರದಲ್ಲಿ ನಾನು ಇವತ್ತು ಈ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದನ್ನು ನಾನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಒಂದು ಗೋಲ್ನ ಸೆಟ್ ಮಾಡ್ಕೊಂಡಿರ್ತೀನಿ. ಒಂದು 11 ಗಂಟೆಯಿಂದ ಒಂದು 12:30 1 ಗಂಟೆವರೆಗೂ ಅದಿತಿ ಜೊತೆ ಆಟಾಡೋದು. ಲಿಟಲ್ಲೇ ಡೀಪಾಗಿ ಸ್ನಾನ ಆದಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ. ಅವ್ರದ್ದು ಏನೂ ರೆಗ್ಯುಲೇ ಇಲ್ಲ, ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ. ಅದಿತಿ ಜೊತೆ ಅದಿತಿಗೆ ಯಾವ ರೀತಿ ಬೇಕೋ ಆ ರೀತಿ ಅವ್ರ ಜೊತೆ ಆಟಾಡ್ತಿರ್ತೀನಿ. ಕೆಲವೊಂದು ಸಲ ಈ ರೀತಿ ಸೆಲ್ಫ್ ಪ್ಲೇ ಆಟಾಡುವಾಗ ನಾನು ವೀಡಿಯೋ ಎಡಿಟಿಂಗು ಅಥವಾ ನನಗೇನಾದರೂ ಎಂಟರ್ಟೈನ್ಮೆಂಟ್ ಬೇಕೋ ಆ ರೀತಿ ನಾನು ವೀಡಿಯೋಸ್ಗಳನ್ನ ನೋಡ್ಕೊಳ್ಳೋದು ಅಥವಾ ಪಾಡ್ಕಾಸ್ಟ್ಗಳನ್ನ ಕೇಳಿಸ್ಕೊಳ್ತೀನಿ. ಅದಾದಮೇಲೆ ಊಟ ಅದಿತಿಗೆ ಇವತ್ತು ಮೊಸರನ್ನ ತಿನ್ನಿಸ್ತಾ ಇದ್ದೀನಿ. ನನಗೂ ಮೊಸರನ್ನ ನೈಟೇ ಕೃವಿ ಹೆಪ್ಪು ಹಾಕಿದ್ರು. ಮೊಸರು ತಿನ್ಬೋದು, ಮಜ್ಜಿಗೆ ಕುಡಿಬೋದು, ತುಂಬ ಒಳ್ಳೆಯದು. ನೀವು ಅದನ್ನು ಫಾಲೋ ಮಾಡ್ಬೋದು. ಸೊ ಅದಿತಿಗೆ ಊಟ ಮಾಡಿಸಿ 3 ಜನನೂ ರೆಸ್ಟ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಒಂದು ಒಳ್ಳೆ ರೆಸಿಪಿ ಬಾಣಂತಿಯರಿಗೆ. ಅದ್ರ ಜೊತೆಗೆ ನನ್ನ ಒಂದು ಕಂಪ್ಲೀಟ್ ಬೆಳಗ್ಗೆಯಿಂದ ಒಂದು 6:30ಯಿಂದ ಮಧ್ಯಾಹ್ನ ಒಂದು 2 ಗಂಟೆವರೆಗೂ ಹೇಗೆಲ್ಲ ದಿನ ಇರುತ್ತೆ ಅಂತ ನಾನು ನನ್ನ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ಕಾಮೆಂಟಲ್ಲಿ ಹೇಳಿ ಏನು ಇಷ್ಟ ಆಗಲಿಲ್ಲ ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಮಗು ಇದೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ ಅಂತಂದರೆ ನನ್ನ ಚಾನಲ್ ಬೆಸ್ಟ್ ಆಗುತ್ತೆ. ಯಾಕಂತಂದರೆ ಅವ್ರಿಗೆ ಬೇಕಾಗಿರುವಂತಹ ಎಲ್ಲ ವೀಡಿಯೋ ಸಿಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣವಾ.